ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಬನ್ನಿ ಹಾಗಾದರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಹೊಸ ಹೊಸ ನೋಟಿಫಿಕೇಷನ್ಗಳು ಬಂದು ನಿಮ್ಗೆ ತಲುಪ್ತವೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ತೇನೆ. ಓಕೆ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲ ಕೆಲಸ ಆಯಿತು, ಹಾಗೆ ಸ್ನಾನ ಕೂಡ ಆಯಿತು. ಈಗ ತಿಂಡಿ ಮಾಡಬೇಕು. ತಿಂಡಿ ಬಂದು ಚಪಾತಿ ಕೋಸು ಪಲ್ಯ ಮಾಡೋಣ ಅಂತ ಹೇಳಿಲ್ಲ, ರೆಡಿ ಮಾಡ್ಕೊತಾ ಇದ್ದೇನೆ. ಬನ್ನಿ ಮಾಡೋಣ. ಇನ್ನೊಂದು ಸರಿ ಯಾವಾಗಲಾದರೂ ನಿಮಗೆ ಕೋಸು ಪಲ್ಯ ಮಾಡೋದನ್ನು ಹೇಳ್ಕೊಡ್ತೇನೆ. ಭಾಳ ಚೆನ್ನಾಗಿ ಭಾಳ ಟೇಸ್ಟಾಗಿರುತ್ತೆ. ನಾವಂತರ ಡಿಫ್ರೆಂಟಾಗಿ ಮಾಡ್ತೇವೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕೊತ್ತಂಬರಿನೂ ಇದಕ್ಕೆ ಹಾಕ್ಬಿಡ್ತೇನೆ. ಈಗ ಎಣ್ಣೆಯಲ್ಲಿ ಹುರಿದ್ರೆ ಕೊತ್ತಂಬರಿ ಸೊಪ್ಪು ಪರಿಮಳನೇ ಬೇರೆ, ಚೆನ್ನಾಗಿತ್ತು ಪರಿಮಳ. ನಮಗೆ ಸರ್ವೆ ಹಾಕ್ಯಾರ ಗಾಯ್ಸ್. ಹಾಗಾಗಿ ನಾವು ಸರ್ವೆ ಮಾಡ್ಬೇಕಾಗೈತಿ. ಈಗಾಗಲೇ 3 ದಿನ ಆಯ್ತು ನಾವು ಮಾಡಾಕತ್ತು. ಆ್ಯಪಲ್ಲಿ 1 ಸೆಕೆಂಡ್ ಆಗಲ್ಲ ಮಾಡೋದು, ಅಷ್ಟು ಈಸಿ ಐತಿ, ಬೇಗ ಮಾಡ್ಬೋದು. ಬಟ್ ಆದ್ರೆ ಅವು ಫಾರ್ಮೆಟ್ ಕೊಟ್ಟು ಕಳ್ಸಾರಲ್ಲ, ಅವು ಹೊಲಸೋ ಅಷ್ಟರಾಗಂತೂ ತಲೆ ಅಂತೂ ಕೆಟ್ಟು ಹೋಗ್ಬಿಡ್ತದೆ. ಅಷ್ಟು ಒಬ್ಬೊಬ್ಬರು 5-5, 6-6 ಒಬ್ಬ ಫಲಾನುಭವಿದ 5-5, 6 ಸರಿ ಬಂದ್ಬಿಟ್ಟವು. ಹುಡುಕಿ ಇಡೀ ಹುಡುಕ್ಬೇಕಲ್ಲ, ಸಾಕಾಗ್ಬಿಡ್ತದೆ ನಮಗಂತೂ. ಇನ್ನೂ ಹುಡ್ಕೋ ಬ್ಯಾಲೆನ್ಸ್ ಅದಾವು. ನಿನ್ನೆ ಒಂದಿಷ್ಟು ಕಲೆಕ್ಟ್ ಮಾಡಿಟ್ಟೇವಿ. ಇವತ್ತು ಹೋಗಿ ಒಂದು ಸ್ವಲ್ಪ ಸರ್ವೆ ಮಾಡ್ಬೇಕಲ್ಲಿ. ಈ ಸರ್ವೆದ್ದು ನಾನು ಇಲ್ಲೇ ಯಾಕೆ ಮಾತಾಡ್ತೇನೆ ಅಡುಗೆ ಮನೆಯಾಗ ಅಂತಂದ್ರೆ, ನಂದು 2 ಕೆಲಸ ಆಗ್ಬೇಕು ಗೈಸ್. ಯಾಕಂತಂದ್ರೆ ನಿಮ್ಮ ಹತ್ರ ನಾನು ಮಾತಾಡಬೇಕು, ಒಂದು ಅಡುಗೆನೂ ಆಗ್ಬೇಕಲ್ಲ. ಹಾಗಾಗಿ ನಾನು ಅಡುಗೆ ಮನೆಯಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳೋದು. ಇವ್ರೇನಪ್ಪ ಅಡುಗೆ ಮನೆ ಬಿಟ್ಟು ಹೋಗಲ್ಲ ಎಲ್ಲಿ ಅಂತ ಅನ್ಕೋಬೇಡ್ರಿ. ಯಾಕಂತಂದ್ರೆ ನನಗೆ 2 ಕೆಲಸ ಆಗ್ಬೇಕಲ್ಲ. ಹಾಗಾಗಿ ಅಡುಗೆ ಮನೆಯಲ್ಲೇ ಮಾತಾಡ್ಕೊತ ಮಾಡಿದ್ರಾತು ಅಂತ ಹೇಳಿ ಮಾಡ್ತಿರ್ತೇನೆ ನಾನು ಗಾಯ್ಸ್. ಅವು ಎಷ್ಟು ಅಂತಂದ್ರೆ ನಿಜಾಲು ಜೆರಾಕ್ಸ್ ಆದರೂ ಎಷ್ಟು ಮಾಡಿದ್ದಾರು ಅನ್ಸಿಬಿಡುತ್ತೆ. ಅಷ್ಟು ಬೇಜಾರಾಗ್ಬಿಡುತ್ತೆ ಅದು ಫಾರ್ಮೆಟ್ಟು. ಇನ್ನೊಂದು ಕಾಲ ಊರು ಉಳಿದೈತಿ ಮಾಡೋದು. ಮುಕ್ಕಾಲು ಭಾಗ ಅಂತೂ ಮುಗಿಸ್ತೇವೆ ನಾವು. ಅಂದರೆ ನಾನು ನಮ್ಮ ಟೀಚರು ಪಾಪ ಯಾವಳು ನಮ್ಗಿಂತ ಜಾಸ್ತಿನ ಎಫೆಕ್ಟ್ ಆಗ್ತಾ ಬಿಡಿ, ಯಾಕೆ ಹೇಳ್ಬೇಕು ಸುಳ್ಳು. ಅವಳದು ಸ್ವಲ್ಪ ನಿನ್ನ ಏರಿಯಾನ ಸ್ವಲ್ಪ ಜಾಸ್ತಿ ಮಾಡ್ಕೊ ಅಂತ ಹೇಳೇನಿ ನಾನು. ನನ್ನ ಏರಿಯಾ ಅಂತೂ ಫುಲ್ ಮಾಡೋಕೆ ಹೆಲ್ಪ್ ಮಾಡಿದ್ಲು ಅವಳು. ಮಾಡ್ಕೊತೇನೆ ರೀ ಟೀಚರ್ ಅಂತ ಹೇಳ್ಯಾಳ. ನೋಡ್ಬೇಕು ಇವತ್ತೊಂದು ಸ್ವಲ್ಪ ಆದರೂ ಅವಳಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕಲ್ಲ ನಾನು. ಹಾಗಾಗಿ ನೋಡೋಣ, ಅವ್ರಿಗೊಂದು ಸ್ವಲ್ಪ ಸಾಧ್ಯ ಆದರೆ ಮಾಡ್ತೇನೆ. ನೋಡೋಣ. ಇವತ್ತು ಅವರು NRCಗೆ ಹೋಗ್ಬೇಕು ಅನ್ನಕತ್ತಿದ್ರು. ಮತ್ತು ಅವ್ರು NRCಗೆ ಹೋದ್ರೆ ಹೋಗಿ ನನ್ನ ಏರಿಯಾ ಒಂದು ಮಾಡ್ಕೊಂಬರ್ಬೇಕಂತದ್ದು ನಾನು. ಸರ್ವೆ ಬಂತು ಅಂತಂದ್ರೆ, ಆದೇಶ ಬಂತು ಅಂತಂದ್ರೆ ಮಾಡಲೇಬೇಕಲ್ಲ. ಆದೇಶ ಬರಲಿಲ್ಲ ಅಂತಂದ್ರೆ ನಾವೇನಾದರೂ ಮಾಡ್ಬೋದು. ಆದೇಶ ಬಂದಮೇಲೆ ಯಾರಿಗೂ ಏನು ಹೇಳೋ ಹಾಗೆ ಇಲ್ಲ, ನಾವು ಮಾಡಲೇಬೇಕು ಎನಿ ಕಂಡೀಷನ್. ಪಲ್ಯ ಇದೆ ಆ್ಯಕ್ಚುಲಿ ಸ್ವಲ್ಪ ಆಯಿತು. ಯಾಕಂತಂದ್ರೆ ಕೋಸು ಸ್ವಲ್ಪ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಮಾಡಿದೆ. ಬಟ್ ಇಲ್ಲಿ ನಾನು ಮೊಳಕೆ ಕಾಳು ನೆನೆಸಿಟ್ಟಿದ್ದೆ ಪಲ್ಯ ಮಾಡೋಣ ಅಂಥೇಳಿ. ಸಾಲ್ಟೇಜ್ ಆಗ್ತದಲ್ಲ, ಹಾಗಾಗಿ ಒಂದು ಕಾಳು ಇಟ್ಟಿರ್ತೇನೆ ನಾನು. ಈಗ ಒಂದು ಕಾಳು ಒಂದು ಕೋಸು ಪಲ್ಯ ಆದರೆ ಕರೆಕ್ಟ್ ಆಗ್ತದೆ. ಸ್ವಲ್ಪ ಚಪಾತಿ ಮಾಡೋಣ, ಟೈಮ್ ಆಗಿ ಮಕ್ಕಳಿಗೆ. ಈ ರೀತಿ ಪದ್ರ ಮಾಡ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರ್ತೈತೆ, ಸಾಫ್ಟಾಗಿ ಚಪಾತಿ. ಇಲ್ಲ ಅಂತಂದ್ರೆ ಬರೀ ಈ ರೀತಿ ಉದ್ದಿದ್ವಿ ಅಂತಂದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಹಾರ್ಡಾಗಿ ಬಿಡ್ತೈತೆ 1 ಸೆಕೆಂಡಿಗೆ.
ಎಲ್ಲ ಕ್ಲೀನಿಂಗ್ ಆಯ್ತಾ ನಿಮ್ಮದು? ನಮ್ದು ಇನ್ನೂ ಏನೂ ಕ್ಲೀನಿಂಗ್ ಇಲ್ಲ. ಕ್ಲೀನಿಂಗ್ ಮಾಡಬೇಕು, ಯಾವಾಗ ಆಗುತ್ತೆ ನೋಡಬೇಕು. ಕ್ಲೀನಿಂಗ್ ಮಾಡೋಕೆ 1-2-3 ದಿನ ಬೇಕು ನಮಗಂತೂ. ಶೆಲ್ಫ್ ಮೇಲೆ ಭಾಳ ಸಾಮಾನಲ್ಲ, ತೆಗೆಯೋದು ಇಡೋದು ಅಂತಂದರೆ ಅದೇ 1 ದಿನ ಬೇಕು ನಮಗೆ. ನನ್ನ ಮಕ್ಕಳಿಗೆ ತುಪ್ಪ ಹಚ್ಚಿ ಚಪಾತಿ ಮಾಡ್ಕೊಡತ್ತೇನೆ. ಸ್ವಲ್ಪ ಬಿಸಿ ಮಾಡ್ಕೊತೇನೆ ಅದನ್ನು. ಹಂಚೆಲ್ಲ ಹೆಂಗೆ ಬಿಟ್ಕೊಂಡ ನೋಡಿ, ಎಣ್ಣೆ ಆಮ್ಲೆಟ್ ಮಾಡಿತ್ತು. ಬನ್ನಿ, ಸ್ಕೂಲಿಗೆ ಬಂದ್ವಿ ನಾವು. ಸ್ಕೂಲಿಗೆ ಬಂದು ನೋಡಿ, ಇಲ್ಲಿ ಸರ್ವೆ ಫಾರ್ಮ್ ಕೊಟ್ಟಾರಲ್ಲ, ಇದೆ ನೋಡಿ, ಇವೆ ಸರ್ವೆ ಫಾರ್ಮ್. ಇವೆಲ್ಲ ಹೊಂದಿಸಿಟ್ಟೇವಿ, ಅವ್ರವ್ರ ಮನೆಗೆ ಹೊಂದಿಸಿಟ್ಟೇವಿ. ಇನ್ನೊಂದು ಸ್ವಲ್ಪ ಅದಾವು ಹೊಂದ್ಸವು, ಅವು ಹೊಂದಿಸ್ಬೇಕು. ಸ್ವಲ್ಪ ಮಕ್ಕಳಿಗೆ ಇವತ್ತೇನಾದರೂ ಹೇಳ್ಕೊಟ್ಟು ಹೋಗೋಣ, ಯಾಕಂತಂದ್ರೆ ಬರೋದು ಲೇಟ್ ಆಕತ್ತಲ್ಲ. ಹಾಗಾಗಿ ಎದ್ದಿಲ್ರಿ, ಎಲ್ಲರಿಗೂ ಪ್ರಾರ್ಥನೆ ಮಾಡಿಸ್ತೇನೆ. ಮೋಕ್ಷಿವ್ರು ಬಂದಿಲ್ಲ, ಇನ್ನು 3-4 ಹುಡುಗರು ಬರ್ಬೇಕು. ಬರಲಿ ಅವರು. ಮಳೆ ದೇವರು, ನಗುವ ಹೂವು ದೇವರು, ಸತ್ಯವಾಣಿ ದೇವರು, ತ್ಯಾಗಮು. ಅಳಬಾರ್ದನು, ಯಾಕೆ ಅಳೋದು? ತಂಬಿಲೆ ಚಿತ್ರ ಎಷ್ಟು ಚೆನ್ನಾಗಿ ಬಿಡ್ಸನ್ ಗಾಂಧಿ ತಾತ. ಅಲ್ಲೇ ಮಸ್ತಾಗಿತ್ತು ಬಿಡ ಗಾಂಧಿ ತಾತ. ನೋಡಿ, ನಮ್ಮ ಸ್ಕೂಲ್ ಹುಡುಗ ಒಂದು ಚಿತ್ರ ಬಿಡ್ಸ್ಯಾನ, ಯಾವ ರೀತಿ ಬಿಡ್ಸ್ಯಾನ ಅಂತೇಳಿ ಎಷ್ಟು ಚೆನ್ನಾಗಿ. ಯಾಕನ್ನು ಅಳೋದು? ಬಿಡ್ಸ ಈ ಬಟ್ಟ ಆಯಿ ಬರ್ರಿ. ಹೌದು, ಕಲರ್ ಭಾರಿ ಚಂದ, ಹೂವಿನ ಗುಲಾಬಿ ಕಲರ್. ವೈಟ್ ಹಚ್ಕೊಂಡಾರೇನಲ್ಲ, ಶೋ ಚೆನ್ನಾಗಿ ಕಾಣ್ತದಂತ ಹೇಳಿ. ಅವರು ಹಚ್ಕೊಂಡಾರ. ಇಲ್ಲಿಂದಾನೆ ಇಸ್ಕೊಂಡು ಹೋದ್ರೇನು? ಹಾಂ. ಅದು ಶಿವಣ್ಣವ್ರದ್ದು ಏನಾರ ಪ್ರೈಸ್ ಐತದ, ಏನೈತೆ ಹೋಗ್ಯದು. ಯಾ ಶಿವಣ್ಣವ್ರು? ಯಾರು? ಶಿವಣ್ರಿ. ಮಳೆ ಬಂತು, ದೇವಸ್ಥಾನದ ಹತ್ರ ನಿಂತೆ ನೋಡಿ. ನಾನು ನಮ್ಮ ಯಜಮಾನ್ರು. ಮಳೆ ನೋಡಿ ಯಾವ ಪರಿ ಜೋರಿದೆ. ಎಷ್ಟು ಗಿಡ ಅದ ನೋಡ್ರಿ ಇಲ್ಲಿ. ದಾಸವಾಳದ್ದು, ಕಣಗ್ಲ ಗಿಡ ಎಲ್ಲ ಹೂ ಹಚ್ಚಾರ ನೋಡ್ರಿ, ಎಷ್ಟು ಚೆನ್ನಾಗದಾವು. ನಮ್ಮ ಸೈಡೆಲ್ಲ ಮಂಗಗಳು ಬಂದೆಲ್ಲ ಹಾಳು ಮಾಡಿಬಿಡ್ತಾವೆ. ನೋಡ್ರಿ ಎಷ್ಟು ಚೆನ್ನಾಗೈತೆ. ಈ ಸೈಡು ಹಚ್ಚಾರ ನೋಡ್ರಿ. ಹೌದೌದು, ಭಾಳ ಚೆನ್ನಾಗಿ ಹಚ್ಕೊಂಡಾರ ನೋಡ್ರಿ. ದೇವಸ್ಥಾನಕ್ಕೆ ಬೇರೆ ಕಡೆಯಿಂದ ಹೂ ತರೋ ಅವಶ್ಯಕತೆನೇ ಇಲ್ಲ ಇವರು. ಎಷ್ಟು ಹಚ್ಚಾರ ನೋಡ್ರಿ, ಎಷ್ಟು ಮಗ್ಬಿಟ್ಟಾವು. ಚೆನ್ನಾಗಿ ಮಾಡಕ್ಕಂಡಾರ.
ಬನ್ನಿ ಗಾಯ್ಸ್, ಟೀ ಮಾಡ್ಕೊಂಡು ಕುಡಿತೇವೆ. ಇವಾಗ ನಾವು ಮಳೆಯಲ್ಲೆಲ್ಲ ತೊಯ್ಸ್ಕೊಂಬಂದಿವಲ್ಲ, ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಟೀ ಇಡಕ್ಕೆ ಹೋಗ್ತಾ ಇದ್ದೇನೆ. ಬನ್ನಿ, ನನ್ನ ಚಿಕ್ಕ ಮಗಳಿಗೆ ಈಗ 1 2 3 ನ್ಯೂಡಲ್ಸ್ ಮಾಡ್ಕೊಡ್ತೇನೆ. ನಾವು ಟೀ ಇಟ್ಟೇವಿ, ತೊಯ್ಸ್ಕೊಂಬಂದಿವಲ್ಲ ಗಾಯ್ಸ್, ಹಾಗಾಗಿ ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳಿ ನಮ್ಮ ಮಕ್ಕಳು ಕುಡಿಯೋದ ಸಾಯಂಕಾಲ ಹೊತ್ತು ನಮ್ಮ ಮನೆಯವ್ರಿಗೂ ನನಗೂ ಟೀ ಇಟ್ಟೇನೆ. ಟೀ ಕುಡಿದು ನಾನು ಅಮ್ಮಗೆ ಏನೋ ತಂದೇನೆ, ನಿಮಗೂ ಕೂಡ ತೋರಿಸ್ತೇನೆ. ಟೀ ಕುಡಿದಾದ್ಮೇಲೆ ತೋರಿಸ್ತೇನೆ ನಿಮಗೆ. ಅವಳು ಸ್ವಲ್ಪ ಮ್ಯಾಗಿ ಮಾಡಿಕೊಡ್ತೇನೆ, ಹಸಿವೆ ಆಗೈತಂತ. ಚಂತೆಲ್ಲ ಇದು ಕುದಿದೆ, ಟೀ ಸೋಸ್ಕೊಂಡು ಕುಡಿತೀವಿ. ಈಗ ಟೀ ಸೋಸುವ. ಜಾಸ್ತಿ ಗೊತ್ತಾಗ ಸರಿ ಸರಿ ಚಟ್ನಿ ಕೊಡೋರೆ. ಬನ್ನಿ, ನಾನು ಅಮ್ಮಗೆ ಸೀರೆ ತೊಗೊಂಬಂದೇನೆ ಅಂತ ಹೇಳಿದ್ನಲ್ಲ, ತೋರಿಸ್ತೇನೆ. ಬನ್ನಿ, 2 ಸೀರೆ ತೊಗೊಂಬಂದೇನೆ. ಅಮ್ಮಗೆ ಯಾವ್ದು ಇಷ್ಟ ಆಗ್ತತಿ ಅದನ್ನು ತೊಗೊಳ್ಳಿ. ಅಕಸ್ಮಾತ್ ಅಮ್ಮ 2 ತೊಗೊಳಲ್ಲ, ಒಂದಂತೂ ನನಗೆ ಕೊಡ್ತಾರೆ. ಅಮ್ಮಗಂತಂದ್ರೆ ಜಾಸ್ತಿ ಬಾರ್ಡ್ರು ಜಾಸ್ತಿ ಗ್ರ್ಯಾಂಡ್ ಇರೋವೆಲ್ಲ ಇಷ್ಟ ಆಗಲ್ಲ ಅಮ್ಮಗೆ. ಅಂದರೆ ಸಿಂಪಲ್ಲಾಗಿ ಇರೋಕ್ಕೆ ಇಷ್ಟಪಡ್ತಾರಲ್ಲ, ಹಾಗಾಗಿ ಅದ್ರಾಗನ ಚಾಯ್ಸ್ ಮಾಡ್ಕೊಂಡು ತೊಗೊಂಬಂದೇನಿ. ನೋಡೋಣ ಅವ್ರಿಗೆ ಯಾವ್ದು ಇಷ್ಟ ಆಗತ್ತೆ ಅದು ತೊಗೊಳ್ಳಿ. ನನಗನ್ಸೋ ಮಟ್ಟಿಗೆ ಇದು ಪಿಂಕ್ ಕಲರ್ ಇಷ್ಟ ಆಗತ್ತೆ ಅನಿಸತಿ. ನೋಡಿ, ಇದು ಕೀಳಕ್ಕೆ ಬರಲ್ಲ ನೋಡಿ. ಮೋಸ್ಟ್ಲಿ ಅಮ್ಮ ಇದೇ ಇಷ್ಟಪಡ್ಬೋದು ಅನಿಸುತ್ತೆ. ಯಾಕಂತಂದ್ರೆ ಅಮ್ಮಂದು ಈ ರೀತಿ ಒಂದು ಸ್ಯಾರಿ ಇದೆ, ಬಟ್ ಅವ್ರು ತೊಗೊಂಡ್ರೆ ಓಕೆ, ತೊಗೊಳ್ಳಿಲ್ಲ ಅಂತಂದ್ರೂ ನನಗಂತೂ ಭಾಳ ಇಷ್ಟ ಆಯಿತು. ಬಟ್ ಅಮ್ಮ ತೊಗೊಂಡ್ರೆ ಏನು ಮಾಡೋಕ್ಕಾಗಲ್ಲ. ನೋಡೋಣ, ಇದು ಒಂದು ತೊಗೊಂಬಂದಿನಿ ನೋಡಿ ಯಾವ ರೀತಿ ಇದೆ ಅಂತ. ಭಾಳ ಚೆನ್ನಾಗಿದೆ, ಸಿಂಪಲ್ಲಾಗಿ ಭಾಳ ಚೆನ್ನಾಗಿದೆ. ಇದು ಒಂದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ರೆಡ್ ಕಲರ್. ಇದು ನೋಡಿ, ಇದು
ಮೋಸ್ಟ್ಲಿ ಅವ್ರು ತೊಗೋತಾರೋ ಇಲ್ಲೋ ಇದು ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರಿಗೆ ಈ ಮಿಂಚು ಬಾರ್ಡ್ರು ಅವೆಲ್ಲ ಇಷ್ಟಪಡಲ್ಲ ಅಮ್ಮಗೆ ಸಿಂಪಲ್ ಆಗಿರೋದು ಇಷ್ಟ ಅಲ್ಲ. ಹಾಗಾಗಿ ನೋಡೋಣ ಅವ್ರು ಯಾವುದಾದ್ರೂ ತಗೊಳ್ಳಿ, ಅವ್ರು ಒಟ್ಟು ಚಾಯ್ಸ್ ಮಾಡಿಬಿಟ್ರು ಅಂತಂದ್ರೆ ನಾನು ತೊಗೋತೀನಿ. ಇಲ್ಲ ಎರಡೂ ನನಗೆ ಇರ್ಲಮ್ಮ, ಅವ್ರಿಗೆ ತಂದಿರೋದು ನಾನು ಎರಡು ಅವ್ರು ತಗೊಂಡ್ರೆ ಸರಿ. ಯಾಕಂತಂದ್ರೆ ನಮ್ಮಮ್ಮ ಯಾವಾಗಲೂ ಒಂದು ತೊಗೊಳೋದು, ಇನ್ನೊಂದು ನೀವು ಉಟ್ಕೋ ಅಂತಾರೆ. ಹಾಗಾಗಿ ನೋಡೋಣ ಅವ್ರು ಕೊಟ್ಟರು ಅಂತಂದ್ರೆ ತೊಗೋತೀನಿ, ಇಲ್ಲ ಅಂತಂದ್ರೆ ಎರಡು ಅಮ್ಮಗೂ ಕೊಟ್ಟು ಬರ್ತೇನೆ. ನಾನು ಈಗ ಯಾಕೆ ತೊಗೊಂಬಂದೇನಿ ಅಂತಂದ್ರೆ ಅಮ್ಮಗೆ ಸೀರೆ ಪಂಚಮಿ ಹಬ್ಬ ಬಂತಲ್ಲ, ಹಾಗಾಗಿ ಸೀರೆ ತೊಗೋಬೇಕಾಗಿತ್ತು. ಮತ್ತು ಈಗ ಹಬ್ಬದ ಟೈಮಲ್ಲಿ ಹೋದ್ರೆ ಗಾಯ್ಸ್ ತುಂಬಾ ರಶ್ ಇರುತ್ತೆ ಅಂಗಡಿ. ಹಾಗಾಗಿ ನಮಗೆ ತೊಗೊಂಬರೋಕ್ಕಾಗಲ್ಲ ಅಂತ ಹೇಳಿ ಮುಂಚೆನೇ ತೊಗೊಂಬಂದೇನೆ ನಾನು. ತೊಗೊಂಬಂದ್ವಿ ಅಂತಂದ್ರೆ ನಮ್ಗೆ ಅಲ್ಲಿ ಚಾಯ್ಸ್ ಮಾಡೋಕ್ಕೂ ಚೆನ್ನಾಗಿ ಕಲೆಕ್ಷನ್ನು ತೆಗಿತಾರೆ ಒಂದು. ಆಮೇಲೆ ನಾವು ನಮಗೆ ಇಷ್ಟ ಬಂದಿದ್ದು ತೊಗೋಬೋದು. ಇಲ್ಲ ಅಂತಂದ್ರೆ ರಶ್ ಇತ್ತು ಅಂತಂದ್ರೆ ಅಂಗಡಿ ಒಳಗೆ ಅವರು ಅಂಗಡಿಯವರು ಏನು ಮಾಡ್ತಾರೆ ಅಂತಂದ್ರೆ ಏನು ಅವ್ರಿಗೆ ತೋರ್ಸೋಣ ಇವ್ರಿಗೆ ತೋರ್ಸೋಣ ಅಂತೇಳಿ ಸಿಟ್ಟು ಮಾಡಾಕತ್ಬಿಡ್ತಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಸ್ವಲ್ಪ ಮುಂಚೆ ಹೋಗಿ ತೊಗೊಂಬಂದೇನಿ ನೋಡಿ. ನನಗೆ ಈ ಸೀರೆಗಿಂತ ಈ ಸೀರೆ ತುಂಬ ಇಷ್ಟ ಆಯಿತು. ನೋಡೋಣ ಯಾವ್ದಾರ ತೊಗೊಳ್ಳಿ ಅಮ್ಮ, ಯಾವ್ದಾರ ತೊಗೊಳ್ಳಿ. ತೊಗೊಂಡು ಅವರು ಬಿಟ್ಟಿದ್ದು ಕೂಡ, ಯಾಕಂತಂದ್ರೆ ಅವ್ರು ಫಸ್ಟ್ ಬಿಟ್ಟ ಮೇಲೆ ನಾವು ಉಡ್ತೇನೆ. ಯಾಕಂತಂದ್ರೆ ಅವ್ರಿಗೆ ಕೊಟ್ಟಿರ್ತೇನಲ್ಲ. ಈಗ ನಮಗೆ ಅಮ್ಮ ಏನಾದರೂ ಚಾಯ್ಸ್ ಮಾಡ್ಕೊಳ್ರಿ ಅಂತಂದ್ರೆ ನಾವು ಹೆಂಗೆ ಬಿಟ್ಟಿದ್ದಮ್ಮ ಉಟ್ಕೋತಾರಲ್ಲ, ಹಂಗೆ ಅವ್ರಿಗೆ ತಂದೇವಿ ಅಂತಂದ್ರೆ ಅವ್ರಿಗೆ ಯಾರು ಇಷ್ಟ ಆಗ್ತದೆ ಅದು ಇಟ್ಕೊಳ್ಳಿ, ಕೊಟ್ಟರೆ ಉಟ್ಕೋತೇನೆ ನೋಡಿ. ಆ್ಯಕ್ಚುಲಿ ಗಾಯ್ಸ್ ಭಾಳ ಚೆನ್ನಾಗೈತಿ ಸ್ಯಾರಿ ಅಂತೂ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ತೇನೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ತೇನೆ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.